ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ತಿಳಿಯೋಣ. ನಮ್ಮ ದೈನಂದಿನ ಜೀವನದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಎಲ್ಲೆಲ್ಲಿ ಕಂಡುಬರುತ್ತವೆ ಎಂಬುದನ್ನು ಚರ್ಚಿಸೋಣ. ಈ ವಿಷಯದ ಬಗ್ಗೆ ಚರ್ಚಿಸುವ ಮೊದಲು ಮುಂದೆ ಕೊಡುವ ಉದಾಹರಣೆಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ ಎಂದು ತಿಳಿದುಕೊಳ್ಳೋಣ. ಇಲ್ಲಿ ಒಬ್ಬ ವ್ಯಕ್ತಿ ಅಡುಗೆ ಮಾಡುತ್ತಿದ್ದಾನೆ. ಇದು ಭೌತಿಕ ಬದಲಾವಣೆಯ ಅಥವಾ ರಾಸಾಯನಿಕ ಬದಲಾವಣೆಯ? ಇದು ರಾಸಾಯನಿಕ ಬದಲಾವಣೆಯಾಗಿದೆ. ಏಕೆಂದರೆ ಆಹಾರ ತಯಾರಿಕೆಯಲ್ಲಿ ಹೊಸ ವಸ್ತುಗಳು ರೂಪುಗೊಳ್ಳುತ್ತವೆ ಮತ್ತು ಹಿಂದಿನ ಸ್ಥಿತಿಗೆ ತರುವ ಸಾಧ್ಯತೆಯಿಲ್ಲ. ಇಲ್ಲಿ ನೀವು ಐಸ್ ಕರಗುತ್ತಿರುವುದನ್ನು ಗಮನಿಸುತ್ತೀರಿ. ಇದು ಯಾವ ಬದಲಾವಣೆಯಾಗಬಹುದು? ಇದು ಭೌತಿಕ ಬದಲಾವಣೆಯಾಗಿದೆ. ಏಕೆಂದರೆ ಐಸ್ ಮತ್ತೆ ನೀರಿನ ರೂಪಕ್ಕೆ ಹಿಂತಿರುಗುತ್ತದೆ ಮತ್ತು ಹೊಸ ವಸ್ತು ಆಗಿ ರೂಪುಗೊಳ್ಳುವುದಿಲ್ಲ. ಇಲ್ಲಿ ನಿಮಗೆ ನೀರು ಕುದಿಯುತ್ತಿರುವುದನ್ನು ಗಮನಿಸಬಹುದು. ಇದು ಭೌತಿಕ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ? ಹೌದು, ಇದು ಭೌತಿಕ ಬದಲಾವಣೆಯಾಗಿದೆ. ಏಕೆಂದರೆ ನೀರು ಕುದಿಯುವಾಗ ಅದು ಆವಿಯಾಗಿ ಬದಲಾಗುತ್ತದೆ. ಆದರೆ ಈ ಪ್ರಕ್ರಿಯೆಯನ್ನು ಹಿಂತಿರುಗಿಸಬಹುದು. ಆವಿಯನ್ನು ತಣಿಸಿದರೆ ಅದು ಮತ್ತೆ ನೀರಾಗಿ ಮರಳುತ್ತದೆ. ಆದ್ದರಿಂದ ಹೊಸ ವಸ್ತುಗಳು ರೂಪುಗೊಳ್ಳುವುದಿಲ್ಲ. ಇಲ್ಲಿ ನೀವು ಕಬ್ಬಿಣದ ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ನೋಡಬಹುದು. ಇದು ರಾಸಾಯನಿಕ ಬದಲಾವಣೆಯಾದರೆ ಈ ಪ್ರಕ್ರಿಯೆಯಲ್ಲಿ ಹೊಸ ವಸ್ತುವಾದ ಐರನ್ ಆಕ್ಸೈಡ್ ತುಕ್ಕು ರೂಪುಗೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ಹಿಂದಿರುಗಿಸುವುದು ಅಸಾಧ್ಯ. ಹಾಗಾಗಿ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ ಎಂದು ನಾವು ಹೇಳಬಹುದು. ಇನ್ನು ಹಣ್ಣುಗಳ ಬಗ್ಗೆ ಯೋಚಿಸೋಣ. ಹಣ್ಣುಗಳು ಹಣ್ಣಾದಾಗ ರಾಸಾಯನಿಕ ಬದಲಾವಣೆ ಸಂಭವಿಸುತ್ತದೆ. ಇದಕ್ಕೆ ಕಾರಣ ಈ ಪ್ರಕ್ರಿಯೆಯಲ್ಲಿ ಹಣ್ಣಿನೊಳಗಿನ ರಾಸಾಯನಿಕ ಸಂಯುಕ್ತಗಳು ಹೊಸ ವಸ್ತುಗಳನ್ನು ರೂಪಿಸುತ್ತವೆ. ಉದಾಹರಣೆಗೆ ಸಕ್ಕರೆ ಆಮ್ಲಗಳಲ್ಲಿ ಬದಲಾಗುತ್ತದೆ. ಹಾಗೆ ಇಲ್ಲಿ ಮೇಣದ ಬತ್ತಿ ಕರಗುವುದನ್ನು ನಾವು ನೋಡಬಹುದು. ಇದು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಅಂದರೆ ಇಲ್ಲಿ ಮೇಣದ ಕರಗುವಿಕೆ ಇದು ಭೌತಿಕ ಬದಲಾವಣೆ ಏಕೆಂದರೆ ಮೇಣದ ಆಕೃತಿಯಷ್ಟೇ ಬದಲಾಗುತ್ತದೆ. ಇದನ್ನು ಘನದಿಂದ ದ್ರವಕ್ಕೆ ಹಿಂತಿರುಗಿಸಬಹುದು. ಮತ್ತು ಮೇಣದ ಉರಿಯುವಿಕೆ ಇದು ರಾಸಾಯನಿಕ ಬದಲಾವಣೆ ಏಕೆಂದರೆ ಹೊಸ ವಸ್ತುಗಳಾದ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನ ಆವಿ ಉತ್ಪತ್ತಿಯಾಗುತ್ತವೆ. ಇದನ್ನು ಹಿಂತಿರುಗಿಸಲಾಗುವುದಿಲ್ಲ. ಹಾಗಾಗಿ ಮೇಣದ ಬತ್ತಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಯಾಗಿದೆ.